ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಮಧುರ ಶಿಲೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ನಾವು ಇಂದಿನ ವಿಡಿಯೋದಲ್ಲಿ ಮಹಾಭಾರತದ ಕಥೆಯನ್ನು ಹೇಳಲಿಕ್ಕೆ ಆರಂಭಿಸಿದ್ದೀವಿ. ಮಹಾಭಾರತದ ಕಥೆಯನ್ನು ಸರಳವಾದ ವಿಧಾನದ ಮೂಲಕ ಸುಲಭವಾಗಿರ್ತಕ್ಕಂಥ ಪದಗಳೊಂದಿಗೆ ಸರ್ವರಿಗೂ ಕೂಡ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಮಹಾಭಾರತ ಕಥೆಯನ್ನು ಮನೆಗಳಿಗೆ ಮನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಒಂದು ಸಣ್ಣ ಪ್ರಯತ್ನದೊಂದಿಗೆ ಆರಂಭಿಸಿದ್ದೇವೆ. ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಇರುತ್ತದೆ ಅಂತಕ್ಕಂಥ ಭಾವನೆಯೊಂದಿಗೆ ಆ ಮಹಾಭಾರತದ ಕಥನವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಹಾಭಾರತದ ಆರಂಭಿಕವಾಗಿರ್ತಕ್ಕಂಥ ವಿಷಯದ ಕುರಿತು ನಾವು ತಿಳ್ಕೊಂಡಿದ್ದೀವಿ. ಶಾಂತನು ಮಹಾರಾಜ ತನ್ನ ಪುತ್ರನಾಗಿರ್ತಕ್ಕಂಥ ಗಂಗಾಪುತ್ರ ದೇವವ್ರತನಿಗೆ ಹಸ್ತಿನಾಪುರದ ಯುವರಾಜನೆಂದು ಏನು ಮಾಡಿರ್ತಾನೆ ಅಂತ ಕೇಳಿದಾಗ ಘೋಷಣೆ ಮಾಡಿರ್ತಾನೆ, ಅಭಿಷೇಕ ಕೂಡ ಮಾಡಿರುತ್ತಾನೆ. ಆ ಹಸ್ತಿನಾಪುರದ ಯುವರಾಜನಾಗಿರ್ತಕ್ಕಂಥ ದೇವವ್ರತನು ಸರ್ವ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳೊಂದಿಗೆ, ಅದು ಶಸ್ತ್ರ ಆಗಿರ್ಬೋದು, ಶಾಸ್ತ್ರ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಒಬ್ಬ ಸಮರ್ಥ ರಾಜನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಯಾರಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ದೇವವ್ರತನಲ್ಲಿ ಕಂಡು ಬರ್ತವೆ. ಆದ್ದರಿಂದ ಶಾಂತನು ಮಹಾರಾಜ ಮುಂದಿನ ಭವಿಷ್ಯದಲ್ಲಿ ಹಸ್ತಿನಾಪುರ ಅಂತಕ್ಕಂಥದ್ದು ಬಹಳಷ್ಟು ವೈಭವೋಪೇತವಾಗಿರ್ತಕ್ಕಂಥ ದಿನಗಳನ್ನು ಕಾಣ್ತದೆ. ಆ ಹಸ್ತಿನಾಪುರವನ್ನು ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ದೇವವ್ರತ ಭೀಷ್ಮನಿಂದ ಆಗುತ್ತದೆ ಅಂತಕ್ಕಂಥ ಒಂದು ನಂಬಿಕೆ ಶಾಂತನು ಮಹಾರಾಜನಲ್ಲಿ ಇರ್ತದೆ. ಆದರೆ ಅದ್ರ ಜೊತೆಗೆ ಆತ ಮತ್ಸ್ಯಕನ್ಯೆಯಾಗಿರ್ತಕ್ಕಂಥ ಸತ್ಯವತಿಯನ್ನು ನೋಡಿದ ಮೇಲೆ ಆ ಸತ್ಯವತಿಯನ್ನು ವಿವಾಹ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಮನಸ್ಸಲ್ಲಿ ಬೆಳೆಸ್ಕೊಳ್ತಾನೆ. ಸತ್ಯವತಿಯನ್ನು ವಿವಾಹವಾಗಲಿಕ್ಕೆ ಅವಳ ತಂದೆಯಾಗಿರ್ತಕ್ಕಂಥ ನಿಷಾದ ರಾಜನು ಷರತ್ತನ್ನು ವಿಧಿಸುತ್ತಾನೆ. ಸತ್ಯವತಿಯನ್ನು ಮಹಾರಾಜ ಶಾಂತನಿಗೆ ವಿವಾಹ ಮಾಡಿಕೊಡಬೇಕಾಗಿತ್ತಂತಂದರೆ ಭವಿಷ್ಯದಲ್ಲಿ ಹಸ್ತಿನಾಪುರದ ರಾಜಸಿಂಹಾಸನದ ಉತ್ತರಾಧಿಕಾರಿಗಳಾಗಿ ಸತ್ಯವತಿಯ ಮಕ್ಕಳೇ ಏನಾಗಬೇಕಂತ ಕೇಳಿದ ಉತ್ತರಾಧಿಕಾರಿಗಳಾಗಬೇಕು ಅಂತಕ್ಕಂಥ ಷರತ್ತನ್ನು ವಿಧಿಸಿರ್ತಾನೆ. ಈ ಷರತ್ತಿನಿಂದ ವಿಚಲಿತನಾಗಿರ್ತಕ್ಕಂಥ ಮಹಾರಾಜ ಶಾಂತನು ಆ ಷರತ್ತನ್ನು ಒಪ್ಪಿಕೊಳ್ಳದೆ ಅರಮನೆಗೆ ಆಗಮಿಸಿ ದಿನೇ ಏನಾಗ್ತಾನೆ ಅಂತ ಕೇಳಿದಾಗ ಮಾನಸಿಕವಾಗಿ ಬಳಲುತ್ತಾ ಖಿನ್ನತೆಗೆ ಒಳಗಾಗ್ತಿದ್ದಾನೆ. ಇದನ್ನು ಅರಿತಿರ್ತಕ್ಕಂಥ ದೇವವ್ರತ ತಂದೆಯನ್ನು ಯಾವ ಚಿಂತೆ ಬಾಧಿಸ್ತಾ ಇದೆ, ಯಾಕೆ ತಂದೆಯವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಿದ್ದಾರೆ, ಇದರ ಮೂಲವನ್ನು ಹುಡುಕಬೇಕಾಗಿದೆ ಮತ್ತು ತಂದೆಗೆ ಸುಖವನ್ನು ನೀಡ್ತಕ್ಕಂಥ ಕೆಲಸ ನಾನು ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರದೊಂದಿಗೆ ದೇವವ್ರತ ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಮುಖರನ್ನು ವಿಚಾರಿಸಿದಾಗ ಗೊತ್ತಾಗುತ್ತೆ ಮಹಾರಾಜ ಶಾಂತನು ಮತ್ಸ್ಯಕನ್ಯೆಯಾಗಿರ್ತಕ್ಕಂಥ ನಿಷಾದ ರಾಜನ ಮಗಳಾದ ಸತ್ಯವತಿಯನ್ನು ವಿವಾಹವಾಗಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಆ ನಿಷಾದ ರಾಜ ಅಂತಕ್ಕಂಥ ಏನು ಮಾಡ್ತಾನೆ ಅಂತ ಕೇಳಿದಾಗ ಷರತ್ತನ್ನು ವಿಧಿಸ್ತಾ ಇದ್ದಾನೆ. ಆಗ ದೇವವ್ರತ ಅಂತಕ್ಕಂಥ ಹಸ್ತಿನಾಪುರದ ಯುವರಾಜ ತಾನೇ ಏನು ಮಾಡ್ತಾನೆ ಅಂತ ಕೇಳಿದಾಗ ನಿಷಾದ ರಾಜನ ಕುಟೀರಕ್ಕೆ ಏನು ಮಾಡ್ತಾನೆ ಆಗಮಿಸ್ತಾನೆ. ಆ ನಿಷಾದ ರಾಜನ ಕುಟೀರಕ್ಕೆ ಆಗಮಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಿಷಾದ ರಾಜ ಏನು ಮಾಡ್ತಾನೆ ಅಂತ ಕೇಳಿದಾಗ ಈತನನ್ನು ದೇವವ್ರತನನ್ನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಿಕೊಳ್ತಾ ದೇವವ್ರತ ಭೀಷ್ಮ ನಿಷಾದ ರಾಜನಿಗೆ ಏನು ಮಾಡ್ತಾನೆ ಅಂತ ಕೇಳಿದಾಗ ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ಇಂಗಿತವನ್ನು ಮತ್ತು ತಾನು ಬಂದಿರತಕ್ಕಂಥ ವಿಷಯವನ್ನು ನಿಷಾದ ರಾಜನು ತಿಳಿಸ್ತಾನೆ. ಆಗ ನಿಷಾದ ರಾಜ ಹೇಳ್ತಾನೆ, ಯುವರಾಜರೇ, ಇದರ ಕುರಿತಾಗಿ ಈಗಾಗಲೇ ನಾನು ಮಹಾರಾಜರ ಹತ್ರ ಹೇಳಬೇಕಾಗಿರ್ತಕ್ಕಂಥ ವಿಷಯವನ್ನು ಎಲ್ಲ ಹೇಳಿದ್ದೀನಿ. ಅವರು ವಚನ ಕೊಡಲು ಸಿದ್ಧರಿಲ್ಲ, ಹಾಗಾಗಿ ಈ ಕಾರ್ಯ ಆಗಲು ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಿಷಾದ ರಾಜ ಹೇಳ್ತಾನೆ. ಆಗ ದೇವವ್ರತ ಹೇಳ್ತಾನೆ, ನಿಜವಾಗಲೂ
ಮಹಾರಾಜರು ವಚನ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ವಚನ ಕೊಡ್ತಕ್ಕಂಥ ಅಧಿಕಾರವನ್ನು ಈಗಾಗಲೇ ನನಗೆ ಕೊಟ್ಟಾಗಿದೆ. ನನ್ನನ್ನು ಯುವರಾಜ ಅಂತೇಳಿ ಮಾಡಿದ ಘೋಷಣೆ ಮಾಡಿ ಆಗಿದೆ. ನಾನೀಗ ಹಸ್ತಿನಾಪುರದ ಯುವರಾಜನಾಗಿರೋದ್ರಿಂದ ನಾನೇನಾದರೂ ವಚನ ಕೊಡಬೇಕಾಗಿದ್ದರೆ ಅದು ನಾನು ಮಾತ್ರ ಕೊಡಲು ಸಾಧ್ಯ ಅಂತಕ್ಕಂಥ ಮಾತನ್ನು ದೇವವ್ರತ ಏನು ಮಾಡ್ತಾನೆ, ನಿಷಾದರಾಜನಿಗೆ ಹೇಳ್ತಾನೆ. ಆಗ ದೇವವ್ರತ ನಿಷಾದರಾಜನಿಗೆ ವಚನ ಕೊಡ್ತಾನೆ, ಭವಿಷ್ಯತ್ತಿನಲ್ಲಿ ಹಸ್ತಿನಾಪುರದ ರಾಜಸಿಂಹಾಸನದ ಉತ್ತರಾಧಿಕಾರಿಗಳಾಗಿ ಮಾತೆ ಸತ್ಯವತೆಯ ಮಕ್ಕಳೇ ಮುಂದುವರಿದರೆ ಇದಕ್ಕೆ ನಾನು ವಚನ ಕೊಡ್ತೇನೆ ಅಂತ ಮಾತನ್ನು ನಿಷಾದರಾಜನಿಗೆ ದೇವವ್ರತ ಅಂತಕ್ಕಂಥ ಏನು ಮಾಡ್ತಾನೆ, ವಚನ ಕೊಡ್ತಾನೆ. ಈ ವಚನಕ್ಕೆ ತೃಪ್ತನಾಗದ ನಿಷಾದರಾಜ ಮತ್ತೆ ಒಂದು ಷರತ್ತನ್ನು ವಿಧಿಸ್ತಾನೆ. ಏನಂತ ಕೇಳಿದಾಗ, ಯುವರಾಜ, ನೀವಿಂದು ವಚನವನ್ನು ಕೊಟ್ಟು ನನ್ನ ಮಗಳಾಗಿರ್ತಕ್ಕಂಥ ಸತ್ಯವತಿಯ ಮಕ್ಕಳೇ ಹಸ್ತಿನಾಪುರದ ರಾಜಸಿಂಹಾಸನದ ಉತ್ತರಾಧಿಕಾರಿಗಳಾಗ್ತಾರೆ ಅಂತಕ್ಕಂಥ ವಚನವನ್ನು ಕೊಡ್ತಾ ಇದ್ದೀರಿ. ಆದರೆ ನಾಳೆ ಭವಿಷ್ಯತ್ತಿನಲ್ಲಿ ನಿಮಗೆ ಪುತ್ರರು ಜನಿಸಿದಾಗ ನಿಮ್ಮ ಪುತ್ರರು ರಾಜಸಿಂಹಾಸನಕ್ಕೋಸ್ಕರವಾಗಿ ಏನು ಮಾಡ್ಬೋದು ಅಂತ ಕೇಳಿದಾಗ ಅಡೆತಡೆಗಳನ್ನು ಉಂಟು ಮಾಡಬಹುದು ಅಂತಕ್ಕಂಥ ಮಾತನ್ನು, ಷರತ್ತನ್ನು ನಿಷಾದರಾಜ ಹಾಕಿದಾಗ ದೇವವ್ರತ ಹೇಳ್ತಾನೆ, ನನ್ನ ತಂದೆಯ ಸುಖಕ್ಕಾಗಿ ನಾನು ಯಾವುದೇ ಬಲಿದಾನ ಮಾಡಲು ಸಿದ್ಧರಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸ್ತೇನೆ. ನನ್ನ ಸಂತಾನವನ್ನು ನಾನು ಏನು ಮಾಡಲ್ಲ ಅಂತ ಕೇಳಿದಾಗ ಬೆಳೆಸೋದಿಲ್ಲ, ನನ್ನ ವಂಶವನ್ನು ನಾನು ಬೆಳೆಸೋದಿಲ್ಲ, ನಾನು ಮದುವೆ ಆಗೋದಿಲ್ಲ. ಆಜನ್ಮ ಬ್ರಹ್ಮಚಾರಿಯಾಗಿದ್ದುಕೊಂಡು ಹಸ್ತಿನಾಪುರದ ಸಿಂಹಾಸನವನ್ನು ರಕ್ಷಣೆ ಮಾಡಲಿಕ್ಕೆ ನಾನು ಏನು ಮಾಡ್ತೇನೆ, ಕಟಿಬದ್ಧನಾಗಿರುತ್ತೇನೆ. ಅದಕ್ಕೋಸ್ಕರವಾಗಿ ಮಾತೆ ಸತ್ಯವತೆಯ ಮಕ್ಕಳೇ ಮುಂದಿನ ಭವಿಷ್ಯತ್ತಿನಲ್ಲಿ ಹಸ್ತಿನಾಪುರದ ರಾಜಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳು ಬರ್ತಾರೆ. ಅವರ ವಂಶದವರೇ ಮುಂದೇನಾಗ್ತಾರೆ ಅಂತ ಕೇಳಿದ ತಲೆತಲಾಂತರದಲ್ಲಿ ಹಸ್ತಿನಾಪುರದ ರಾಜಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಾಗ್ತಾರೆ. ಇದು ನಾನು ಕೊಡ್ತಕ್ಕಂಥ ವಚನ ಅಂತೇಳಿ ಏನು ಮಾಡ್ತಾನೆ ಅಂತ ಕೇಳಿದಾಗ ದೇವವ್ರತ ನಿಷಾದರಾಜನಿಗೆ ಮತ್ತು ಸತ್ಯವತಿಗೆ ಏನು ಮಾಡ್ತಾನೆ, ವಚನವನ್ನು ಕೊಡ್ತಾನೆ. ಇದನ್ನು ಕೇಳಿರ್ತಕ್ಕಂಥ ಮಹಾರಾಜ ಶಾಂತನು ಬಹಳಷ್ಟು ಏನಾಗ್ತಾನಪ್ಪ ಅಂತ ಕೇಳಿದಾಗ ದಿಗ್ಭ್ರಾಂತನಾಗ್ತಾನೆ. ಯಾಕೆ ಅಂತ ಕೇಳಿದಾಗ, ನನ್ನ ಮಗ, ನನ್ನ ಪುತ್ರ ನನ್ನ ಸುಖಕ್ಕೋಸ್ಕರವಾಗಿ ತನ್ನ ಎಂಥ ದೊಡ್ಡ ಬಲಿದಾನವನ್ನು ಮಾಡಿದ್ದಾನೆ ಅಂತಕ್ಕಂಥ ಭಾವನೆಯೊಂದಿಗೆ ಮಹಾರಾಜ ಶಾಂತನು ಮಗನಾಗಿರ್ತಕ್ಕಂಥ ದೇವವ್ರತನಿಗೆ ಒಂದು ಅಚ್ಚಳಿಯದಂಥ ವರವನ್ನು ಕೊಡ್ತಾನೆ. ದೇವವ್ರತ, ನೀನು ನಿಜವಾಗಿಯೂ ಹಸ್ತಿನಾಪುರದ ಸಿಂಹಾಸನವನ್ನು ಮತ್ತು ಹಸ್ತಿನಾಪುರದ ರಾಜಸಿಂಹಾಸನದ ಧರ್ಮವನ್ನು ನೀನು ಕಾಪಾಡ್ತೀಯ ಅಂತಕ್ಕಂಥ ಭರವಸೆ ನನಗಿದೆ. ಇಂತಹ ನಮ್ಮ ರಾಜ್ಯಕ್ಕೋಸ್ಕರವಾಗಿ ಇಂತಹ ದೊಡ್ಡ ಬಲಿದಾನವನ್ನು ಕೊಟ್ಟಿರ್ತಕ್ಕಂಥ ನೀನು ನಿಜವಾಗಿ ಏನಪ್ಪ ಅಂತ ಕೇಳಿದಾಗ ಬಹಳಷ್ಟು ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಿ. ಅದಕ್ಕೋಸ್ಕರವಾಗಿ ನಿನಗೆ ನಾನೊಂದು ವರ ಕೊಡ್ತಾ ಇದ್ದೇನೆ. ಆ ವರ ನಿನ್ನ ಯಾವತ್ತೂ ಏನು ಮಾಡ್ತಪ್ಪ ಅಂತ ಕೇಳಿದಾಗ ಹಸ್ತಿನಾಪುರದ ಸಿಂಹಾಸನಕ್ಕೆ ರಕ್ಷಣಾ ಕವಚವಾಗಿ ನಿನ್ನನ್ನು ಏನು ಮಾಡ್ತದೆ, ಬಯಸ್ಕೊಳ್ತದೆ. ಅದಕ್ಕೋಸ್ಕರವಾಗಿ ಎಂಥ ವರ ಅಂತ ಕೇಳಿದಾಗ ದೇವವ್ರತ, ನೀನು ಇವತ್ತಿನಿಂದ ಭೀಷ್ಮ ಅಂತೇಳಿ ಏನು ಮಾಡ್ತಾ ಅಂತ ಕೇಳಿದಾಗ ಕರೆಯಲ್ಪಡ್ತಾ ಇದ್ದಿ. ಅದ್ರ ಜೊತೆಗೆ ನಿನಗೆ ಇಚ್ಛಾಮರಣದ ವರವನ್ನು ಕೊಡ್ತೇನೆ. ನೀನು ಎಲ್ಲಿವರೆಗೂ ಬಯಸುವುದಿಲ್ಲವೋ ಅಲ್ಲಿವರೆಗೂ ಮೃತ್ಯು ಅಂತಕ್ಕಂಥದ್ದು ನಿನ್ನ ಸಮೀಪಕ್ಕೂ ಸುಳಿಯೋದು ಕೂಡ ಏನಾಗಲ್ಲ ಅಂತ ಕೇಳಿದಾಗ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಚ್ಛಾಮರಣದ ವರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ ಅಂತ ಕೇಳಿದಾಗ ಮಹಾರಾಜ ಶಾಂತನು ತನ್ನ ಪುತ್ರನಾಗಿರ್ತಕ್ಕಂಥ ದೇವವ್ರತನನ್ನು ಭೀಷ್ಮ ಅಂತಕ್ಕಂಥ ನಾಮಾಂಕಿತದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದಾಗ ಸಂಬೋಧಿಸುವುದರ ಮುಖಾಂತರ ಇಚ್ಛಾಮರಣದ ವರವನ್ನು ಕೊಡ್ತಾನೆ. ಇದು ಮಹಾಭಾರತ ಪ್ರಸಂಗದಲ್ಲಿ ಕಂಡು ಬರ್ತಕ್ಕಂಥ ಕಥೆ ಅಂತಕ್ಕಂಥ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಮಹಾಭಾರತ ಅಂತಕ್ಕಂಥದ್ದು ಮುಂದುವರಿತದೆ. ನಾವು ನಿನ್ನೆ 2 ನುಡಿಗಳ ಮೂಲಕ ಏನು ಮಾಡಿದ್ವಿ, ಮಹಾಭಾರತದ ಆರಂಭಿಕವಾಗಿರ್ತಕ್ಕಂಥ ಒಂದು ಕಥೆಯನ್ನು ನೋಡಿದ್ವಿ. ಇವತ್ತು ನಿಷಾದರಾಜನಲ್ಲಿಗೆ ಹೋಗಿರ್ತಕ್ಕಂಥ ದೇವವ್ರತ ಸತ್ಯವತಿ ಮತ್ತು ನಿಷಾದರಾಜನಿಗೆ ಯಾವ ರೀತಿಯಾಗಿ ತನ್ನ ವಚನವನ್ನು ಕೊಡ್ತಾನೆ, ಅದು ಮುಂದೆ ಏನಾಗುತ್ತೆ ಅಂತಕ್ಕಂಥ ಕುರಿತಾಗಿ 2 ನುಡಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಗಮನಿಸೋಣ. ಸತ್ಯವತಿ ಮಾತೆಗೆ ಕಾತಾರಿ ಪಡಿಸಲು, ಸತ್ಯವತಿ ಮಾತೆಗೆ ಕಾತಾರಿ ಪಡಿಸಲು, ದಾತನ ಸುಖಕ್ಕೆ ಆಣೆಯ, ದಾತನ ಸುಖಕ್ಕೆ ಆಣೆಯ ಮಾಡಿದ ಸುತನಾಥ ಭೀಷ್ಮ ಗಂಗೆಯ, ಸುತನಾಥ ಭೀಷ್ಮ ಗಂಗೆಯ. ಇಲ್ಲಿ ಗಂಗಾಪುತ್ರನಾಗಿರ್ತಕ್ಕಂಥ ದೇವವ್ರತ ಭೀಷ್ಮನು ತನ್ನ ತಂದೆಯ ಸುಖಕ್ಕೋಸ್ಕರವಾಗಿ ಎಂಥ ಬಲಿದಾನವನ್ನು ಮಾಡಿದ ಅಂತಕ್ಕಂಥ ನಾವು ಈಗಾಗಲೇ ನೋಡಿದ್ದೀವಿ.
ಈ ಬಲಿದಾನದ ಪ್ರತಿಜ್ಞೆಯನ್ನು ಯಾಕೆ ಮಾಡಬೇಕಾಗಿತ್ತು, ಈ ವಚನವನ್ನು ಯಾಕೆ ಮಾಡಬೇಕಾಗಿತ್ತು ಅಂತ ಕೇಳಿದಾಗ, ಸತ್ಯವತಿ ಮಾತೆಗೆ ಮತ್ತು ಅವಳ ತಂದೆಯಾಗಿರ್ತಕ್ಕಂಥ ನಿಷಾದ ರಾಜನಿಗೆ ಭವಿಷ್ಯತ್ತಿನಲ್ಲಿ ನನ್ನಿಂದ ಸತ್ಯವತಿಯ ಮಾತೆಯ ಮಕ್ಕಳಿಗೆ ರಾಜಸಿಂಹಾಸನದ ಉತ್ತರಾಧಿಕಾರತ್ವವನ್ನು ದೊರೆಯಲು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಬರುವುದಿಲ್ಲ ಮತ್ತು ಮುಂದೆ ನನ್ನ ವಂಶದವರಿಂದ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು ಬರುವುದಿಲ್ಲ ಅಂತಕ್ಕಂಥದ್ದನ್ನು ಖಾತರಿ ಮಾಡೋದಕ್ಕೋಸ್ಕರವಾಗಿ, ಅದನ್ನು ಸರಿಪಡಿಸೋಕ್ಕೋಸ್ಕರವಾಗಿ ಮತ್ತು ಅವರಿಗೆ ನಂಬಿಕೆಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಏನು ಮಾಡ್ತಾನೆ ಅಂತ ಕೇಳಿದಾಗ, ದೇವರಥ ಅಂತಕ್ಕಂಥವನು ವಚನವನ್ನು ಕೊಡ್ತಾನೆ, ಖಾತರಿಪಡಿಸೋಕ್ಕೋಸ್ಕರವಾಗಿ ಮಾತನ್ನು ಕೊಡ್ತಾನೆ. ಇದು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ಮಹಾಭಾರತದ ಕಥೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಸಂಗ ಅಂತ ನೋಡ್ತಾ ಇದ್ವಿ. ಹೀಗೆ ಸತ್ಯವತಿಯನ್ನು ವಚನ ಕೊಡೋದ್ರ ಮುಖಾಂತರ ಮಹಾರಾಜ ಶಾಂತನು ಸತ್ಯವತಿಯನ್ನು ವಿವಾಹವಾಗ್ತಾನೆ. ಸತ್ಯವತಿಯನ್ನು ವಿವಾಹ ಆದಮೇಲೆ ಏನಾಗುತ್ತೆ ಅಂತ ಕೇಳಿದಾಗ 2 ಮಕ್ಕಳು ಜನಿಸ್ತಾರೆ ಸತ್ಯವತಿ ಮಾತೆಗೆ. ಅಲ್ಲಿವರೆಗೂ ರಾಜಸಿಂಹಾಸನದಲ್ಲಿ ಯಾವುದೇ ರಾಜ ಅಂತಕ್ಕಂಥವನು ಇರೋದಿಲ್ಲ. ಆ ರಾಜ್ಯ ಹಸ್ತಿನಾಪುರವನ್ನು ಮುನ್ನಡೆಸ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದಾಗ ದೇವರಥ ಭೀಷ್ಮ ಅಂತಕ್ಕಂಥ ಏನು ಮಾಡ್ತಾನೆ ಅಂತ ಕೇಳಿದಾಗ ಇಲ್ಲಿ ಆ ಹಸ್ತಿನಾಪುರದ ರಾಜ್ಯವನ್ನು ಸೇವಕನಾಗಿ ಮುನ್ನಡೆಸುತ್ತಾನೆ. ಅದಕ್ಕೋಸ್ಕರವಾಗಿ ಈ ಮುಂದಿನ ನುಡಿಯನ್ನು ನೋಡೋಣ. ಸೇವಕತನಾಗಿ ಕಾವಲು ಮಾಡುತ್ತ, ಸೇವಕತನಾಗಿ ಕಾವಲು ಮಾಡುತ್ತ, ಜೀವನ ಧರ್ಮ ಎಂದನು ಭೀಷ್ಮನು ಭಾವುಕನಾದ ವಿಧಿಯಿಂದ. ನೋಡಿ, ದೇವರಥ ಭೀಷ್ಮ ರಾಜಸಿಂಹಾಸನದ ಸೇವಕನಾಗಿ ಕೆಲಸವನ್ನು ಮಾಡಲಿಕ್ಕೆ, ಕಾರ್ಯವನ್ನು ಮಾಡಲಿಕ್ಕೆ ಆರಂಭಿಸಿದ. ಎಲ್ಲಿಯವರೆಗೂ ನನ್ನ ಉಸಿರಿರುತ್ತದೋ ಅಲ್ಲಿಯವರೆಗೂ ಹಸ್ತಿನಾಪುರದ ಸಿಂಹಾಸನವನ್ನು ರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ದೇವರಥ ಭೀಷ್ಮ ಏನು ಮಾಡ್ತಾನೆ ಅಂತ ಕೇಳಿದಾಗ ಸೇವಕನಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆರಂಭಿಸ್ತಾನೆ. ಸತ್ಯವತೆಯ ಮಾತೆಯ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ತಾನು ಹಸ್ತಿನಾಪುರದ ರಾಜಸಿಂಹಾಸನವನ್ನು ಕಾವಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಆದರೆ ಸತ್ಯವತೆಯ ಮಾತೆಯ 2 ಮಕ್ಕಳಾಗಿರ್ತಕ್ಕಂಥ ಹಿರಿಯವನಾಗಿರ್ತಕ್ಕಂಥ ಚಿತ್ರಾಂಗದ ಮತ್ತು ಹಿರಿಯವನಾಗಿರ್ತಕ್ಕಂಥ ವಿಚಿತ್ರವೀರ್ಯ, ಆ 2 ಮಕ್ಕಳು ಪ್ರಾಪ್ತರಾಗುವವರೆಗೂ, ಅವರನ್ನು ರಾಜಸಿಂಹಾಸನಕ್ಕೆ ರಾಜ್ಯಾಭಿಷೇಕ ಮಾಡುವವರೆಗೂ ಆ ಸಿಂಹಾಸನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಕರ್ತವ್ಯ ದೇವರಥ ಭೀಷ್ಮನದಾಗಿರುತ್ತದೆ. ಹಾಗೆ ಚಿತ್ರಾಂಗದ ಅಂತಕ್ಕಂಥವನು ಒಳ್ಳೆ ರೀತಿಯಾಗಿರ್ತಕ್ಕಂಥ ಶಾಸ್ತ್ರವಿದ್ಯೆಗಳನ್ನು ಕಲಿತಾನೆ, ಶಸ್ತ್ರವಿದ್ಯೆಗಳನ್ನು ಕಲಿತಾನೆ. ಮುಂಬರ್ತಕ್ಕಂಥ ಭವಿಷ್ಯಕ್ಕೆ ಹಸ್ತಿನಾಪುರದ ಒಬ್ಬ ಸಮರ್ಥ ರಾಜನಾಗ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಬೆಳಿತಾನೆ. ಆದರೆ ದುರದೃಷ್ಟವಶಾತ್ ಒಂದು ಯುದ್ಧದಲ್ಲಿ ಏನಾಗ್ತಾನೆ ಅದಕ್ಕೆ ಚಿತ್ರಾಂಗದ ಅಂತಕ್ಕಂಥವನು ಅಸುನೀಗ್ತಾನೆ. ಆ ಚಿತ್ರಾಂಗದ ಅಸುನೀಗಿದಾಗ ಹಸ್ತಿನಾಪುರದ ಭವಿಷ್ಯವಾಗಿ ಉಳಿದಿದ್ದು ವಿಚಿತ್ರವೀರ್ಯ ಮಾತ್ರ. ಆದರೆ ವಿಚಿತ್ರವೀರ್ಯ ಅಂತಕ್ಕಂಥವನು ತನ್ನ ಬೇರೆ ರೀತಿಯಾಗಿರ್ತಕ್ಕ ಒಬ್ಬ ರಾಜನಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಸದ್ಗುಣಗಳನ್ನು, ಸಮರ್ಥವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸಿಕೊಳ್ಳಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ವಿಚಿತ್ರವೀರ್ಯ ಅಂತಕ್ಕಂಥವನು ಮದ್ಯಪಾನ ಮಾಡುವುದರಲ್ಲಿ ಬಹಳಷ್ಟು ಏನು ಮಾಡ್ತಾನಪ್ಪ ಅಂದರೆ ಸಮಯವನ್ನು ಕಳೆತಾ ಇರ್ತಾನೆ. ಹಾಗಾಗಿ ಆ ಮದ್ಯಪಾನ ಮಾಡ್ತಾ ಆದರೆ ಹಸ್ತಿನಾಪುರದ ಭವಿಷ್ಯ ಅಂತಕ್ಕಂಥದ್ದು ವಿಚಿತ್ರವೀರ್ಯನೇ ಆಗಿರೋದ್ರಿಂದ ದೇವರಥ ಭೀಷ್ಮ ಏನು ಮಾಡ್ತಾನೆ ಅಂತ ಕೇಳಿದಾಗ ಹಸ್ತಿನಾಪುರದ ಯುವರಾಜನನ್ನಾಗಿ ವಿಚಿತ್ರವೀರ್ಯನನ್ನು ರಾಜ್ಯಾಭಿಷೇಕ ಮಾಡಬೇಕು ಅಂತಕ್ಕಂಥ ಎಲ್ಲ ತಯಾರಿಯನ್ನು ಮಾಡ್ಕೋತಾನೆ. ಆ ರಾಜ್ಯಾಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯುವರಾಜನಾಗಿ ಅಭಿಷೇಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಚಿತ್ರವೀರ್ಯನು ಕೂಡ ಏನು ಮಾಡ್ತಾನೆ ಅಂತ ಕೇಳಿದಾಗ ಅಸುನೀಗ್ತಾನೆ. ಈಗ ಹಸ್ತಿನಾಪುರ ಮತ್ತೆ ಏನಾಗುತ್ತೆ ಅಂತ ಕೇಳಿದಾಗ ಕತ್ತಲೆಯ ಛಾಯೆಯನ್ನು ಆವರಿಸಿಕೊಳ್ತದೆ. ಅದಕ್ಕೋಸ್ಕರವಾಗಿ ದೇವರಥ ಭೀಷ್ಮ ಸೇವಕನಾಗಿ ಕಾವಲು ಮಾಡಿಕೊಂಡು ಬಂದಿರತಕ್ಕಂಥ ಹಸ್ತಿನಾಪುರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಕಾಪಾಡಿಕೊಂಡು ಬಂದಿರ್ತಾನೆ. ಆ ಧರ್ಮವನ್ನು ಕಾಪಾಡಿಕೊಂಡು ಬಂದರೂ ಕೂಡ ವಿಧಿಯಿಂದ ಏನು ಮಾಡ್ತಾನಪ್ಪ ಅಂತ ಕೇಳಿದಾಗ ಭಾವುಕನಾಗಿಬಿಡ್ತಾನೆ. ಹಸ್ತಿನಾಪುರದ ಭವಿಷ್ಯವಾಗಿರ್ತಕ್ಕಂಥ ಚಿತ್ರಾಂಗದ ಕೂಡ ಅಸುನೀಗ್ತಾನೆ ಮತ್ತು ವಿಚಿತ್ರವೀರ್ಯ ಕೂಡ ಏನಾಗ್ತಾನೆ, ಅಸುನೀಗ್ತಾನೆ. ಮತ್ತೆ
ಹಸ್ತಿನಾಪುರದ ಮುಂದಿನ ರಾಜ ಯಾರು ಅಂತಕ್ಕಂಥ ಪ್ರಶ್ನೆ ಎಲ್ಲಿ ಮೂಡ್ತಂತ ಕೇಳಿದಾಗ ಹಸ್ತಿನಾಪುರದ ಒಂದು ಜನರಲ್ಲಿ ಮೂಡ್ತದೆ. ಅದಕ್ಕೋಸ್ಕರವಾಗಿ ಆ ವಿಧಿಯ ಆಟದಿಂದ ಭೀಷ್ಮ ಏನಾಗ್ತಾನೆ ಅಂತ ಕೇಳಿದಾಗ ಮತ್ತೆ ಭಾವುಕನಾಗ್ತಾನೆ, ಭವಿಷ್ಯ ಹೇಗೆ ಅಂತಕ್ಕಂಥ ಚಿಂತನೆಯಲ್ಲಿ ತೊಡಗ್ತಾನೆ. ಹಾಗಾದರೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ಬರು ವಿಧಿಯಾಟಕ್ಕೆ ಬಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭವಿಷ್ಯತ್ತಿನ ರಾಜ ಯಾರು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಹಸ್ತಿನಾಪುರವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ದೇವರಥ ಭೀಷ್ಮನ ಮೇಲೆ ಬೀಳುತ್ತದೆ. ಹಾಗಾದರೆ ಹಸ್ತಿನಾಪುರಕ್ಕೆ ಮುಂದೆ ರಾಜನಾಗಿಕೆ ಭವಿಷ್ಯತ್ತಿನಲ್ಲಿ ಯಾರು ಇಲ್ವಾ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ತಾವೆಲ್ಲರೂ ನಮ್ಮ ಮಧುರ ಶಿಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಕೆಳಗಡೆ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದಿನ ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡ್ಕೊಳ್ಬೇಕು. ಜೊತೆಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತಕ್ಕಂತ ಹೇಳ್ತಾ ಇವತ್ತಿನ ಮಹಾಭಾರತ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸರ್ವರಿಗೂ ಧನ್ಯವಾದ.